ಮಾನ್ಯ ದೃಷ್ಟಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ವಂದಿಸುತ್ತಾ, ಸುಮಾರು 1 ತಿಂಗಳಿಂದ ತಾವೆಲ್ಲ ಟಿ ವಿ ಮಾಧ್ಯಮಗಳಲ್ಲಿ ಪೇಪರ್ಗಳಲ್ಲಿ ನೋಡ್ತಾ ಇದ್ವಿ. ಏನಿವತ್ತು ಈ ರಾಜ್ಯ ಕಂಡಂಥ, ಈ ದೇಶ ಕಂಡಂಥ ಅಪ್ರತಿಮ ರಾಜಕಾರಣಿ ಸಿದ್ದರಾಮಯ್ಯನವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಮಾನ್ಯ ರಾಜ್ಯಪಾಲರು ಯಾವುದೇ ಪೊಲೀಸಿಂದ ಆಗಲಿ, ಯಾವುದಾ ತನಿಖಾ ಸಮಸ್ಯೆಯಿಂದ ಆಗಲಿ ಏನೂ ಇಲ್ಲದಿರೋ ಸಂದರ್ಭದಲ್ಲಿ ಏಕಾಏಕಿ BJPಯವರ ಮತ್ತು JDS ಅವರ ಕುತಂತ್ರದಿಂದ ಅವರ ಒತ್ತಡಕ್ಕೆ ಮಣಿದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಪ್ರಜಾಪ್ರಭುತ್ವದ ಖಗೋಲೆ ಅಂತ ಹೇಳ್ತಾ, ನಾವು 1 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಅಹಿಂದ ಚಳವಳಿ ಕರ್ನಾಟಕ ರಾಜ್ಯಾದ್ಯಂತ ನಾವು ರಾಜ್ಯಪಾಲರಿಗೂ ಹೋಗಿ ಕೊಟ್ಟಿದ್ದೀವಿ. ನೀವು ಮಾಡಿರೋ ತಪ್ಪು ಈ ದೇಶ ಮತ್ತು ರಾಜ್ಯ ಕಂಡಂಥ ಪ್ರಜಾಪ್ರಭುತ್ವದಲ್ಲಿ 2ನೇ ಸಲ ಮುಖ್ಯಮಂತ್ರಿಯಾಗಿ ಏನು ಈ ದೀನದಲಿತರು, ಬಡವರು, ರೈತ ವರ್ಗ ಇವತ್ತು ಮೆಚ್ಚುವಂಥ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಭ್ರಷ್ಟಾಚಾರ ರಹಿತ ಸರ್ಕಾರ ಏನಾದರೂ ಈ ದೇಶದಲ್ಲಿದ್ದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಅಂತ ಎಲ್ಲ ನಿಮ್ಮ ಟಿವಿಗಳಲ್ಲಿ, ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀರಿ ನೀವೇ. ಯಾಕೆ ನಾವು ಸಿದ್ದರಾಮಯ್ಯ ಅವರ ನಾಯಕನ ಪರವಾಗಿ ನಾವು ನಿಂತಿದ್ದೀವಿ ಅಂದರೆ, ಇವತ್ತು 80% ಜನ, ಕರ್ನಾಟಕದಲ್ಲಿ 88% ಜನ ಅಹಿಂದ ವರ್ಗ ಇದೆ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು, ಮಹಿಳೆಯರು, ಎಲ್ಲ ವರ್ಗದ 80% ಜನ ಇವತ್ತು ಸಿದ್ದರಾಮಯ್ಯನ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಹಿಂದ ಮುಖಾಂತರ. ಇವತ್ತು ರಾಜ್ಯಪಾಲರು ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟು ರಾಷ್ಟ್ರಪತಿಯವರು ಕೂಡ ನಾವು ರಾಜ್ಯಪಾಲರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಕೊಟ್ಟಿರೋ ತಪ್ಪು, ಏನೂ ತನಿಖೆ ಇಲ್ದಿರ, ಏನೂ ಅಪರಾಧ ಇಲ್ದಿರ ಒಬ್ಬ ನಿಷ್ಠಾವಂತ ರಾಜಕಾರಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಆಪಾದನೆ ಮಾಡಿರೋದು ಭಾರಿ ತಪ್ಪು. ತಾವು ರಾಜ್ಯಪಾಲರನ್ನ ಅತಿ ಶೀಘ್ರ ನೀವು ವಾಪಸ್ ತರಿಸ್ಕೋಬೇಕು ಕರ್ನಾಟಕ ರಾಜ್ಯದಿಂದ. ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂದರೆ, ಇಡೀ ರಾಜ್ಯ ಕೂಗಾಗ್ತಾ ಇದೆ. ಒಬ್ಬ ನಿಷ್ಠಾವಂತ ರಾಜಕಾರಣಿಯನ್ನು ಇವತ್ತು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರೋದು ತಪ್ಪು. ಅದರಿಂದ ನಾವು ನೇರವಾಗಿ ರಾಷ್ಟ್ರಪತಿಯವ್ರನ್ನ ನೋಡಿ, ರಾಷ್ಟ್ರಪತಿಯವರ ಕಚೇರಿಗೆ ನಾವು ನಮ್ಮ ಮೆಮೊರಂಡಮ್ ಕೊಟ್ಬಿಟ್ಟು ಬಂದಿದ್ದೀವಿ. ಇದು ನೇರವಾಗಿ ರಾಷ್ಟ್ರಪತಿಯವರು ನೇರವಾಗಿ ನಮ್ಮ ರಾಜ್ಯದಿಂದ ರಾಜ್ಯಪಾಲರು ವಾಪಸ್ ಕಳಿಸ್ಕೋಬೇಕು. ಇಲ್ಲಾಂದರೆ ಇಡೀ ರಾಜ್ಯಾದ್ಯಂತ ಬೆಂಕಿ ಬೀಳುತ್ತೆ. ಯಾವುದೇ ಕಾರಣಕ್ಕೂ ಕರ್ನಾಟಕ ಜನತೆ ಸುಮ್ಮನೆ ಇರೋದಿಲ್ಲ. ನೀವು ಒಬ್ಬ ಏಜೆಂಟ್, BJP ಏಜೆಂಟ್ ಥರ ನೀವು ವರ್ತನೆ ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಕರ್ನಾಟಕ ಜನ ಮೆಚ್ಚೋದಿಲ್ಲ. ರಾಜ್ಯಪಾಲರನ್ನು ಆದಷ್ಟು ಬೇಗ ವಾಪಸ್ ಕಳಿಸ್ಕೋಬೇಕು ಅಂತ ನಾವು ಅಹಿಂದ ಚಳವಳಿ ಮುಖಾಂತರ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು ಮತ್ತೆ ಫುಲ್ ಡೇ ಇದನ್ನ ಹೇಳ್ಬಿಡಿ. ನಾನು N. ವೆಂಕಟೇಶ್ ಗೌಡ ಅಂತ, ಅಹಿಂದ ಚಳವಳಿಯ ರಾಜ್ಯ ಜಂಟಿ ಮುಖ್ಯ ಸಂಚಾಲಕರು. ನಮ್ಮ ಮುಖ್ಯ ಸಂಚಾಲಕರು S. ಮೂರ್ತಿ ಅಂತ, ವಿಧಾನಸಭಾ ಮಾಜಿ ಮುಖ್ಯ ಕಾರ್ಯದರ್ಶಿ ಅವರು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.